ಬೀದರ್ ಜಿಲ್ಲೆಯಲ್ಲಿ ಕೆಮಿಕಲ್ ಫ್ಯಾಕ್ಟರಿಗಳ ಕಣ್ಣಾಮುಚ್ಚಾಲೆ ಮುಂದುವರೆದಿದೆ. ಮಳೆ ಬಂದ್ರೆ ರಾತ್ರೋರಾತ್ರಿ ಕೆಮಿಕಲ್ ತ್ಯಾಜ್ಯವನ್ನ ಹಳ್ಳಕ್ಕೆ ಹರಿಬಿಟ್ಟು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ವಿಷಕಾರಿ ತ್ಯಾಜ್ಯ ಹರಿಬಿಟ್ಟಿರೋದ್ರಿಂದ ಹಳ್ಳದ ನೀರು ಕಪ್ಪು ಬಣ್ಣಕ್ಕೆ ತಿರುಗಿದ್ದು ದುರ್ವಾಸನೆ ಬರ್ತಾ ಇದೆ. ಹೀಗಾಗಿ ಜಿಲ್ಲಾಧಿಕಾರಿ 4 ಕಾರ್ಖಾನೆಗಳ ಕಾರ್ಯಾಚರಣೆಗೆ ಬ್ರೇಕ್ ಹಾಕಿದ್ದಾರೆ. ಹಳ್ಳಕ್ಕೆ ಕೆಮಿಕಲ್ ಬಿಡುವ ಕಾರ್ಖಾನೆಗಳಿಗೆ ಫ್ಯಾಕ್ಟರಿ ತ್ಯಾಜ್ಯದಿಂದ ಪವಿತ್ರ ಹಳ್ಳ ಮಲಿನ, ವಿಷವಾದ ಗುರುಗಂಗಾ ಹಳ್ಳ ಜನಾಕ್ರೋಶ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮಾಣಿಕ್ ನಗರ ಗ್ರಾಮದ ಐತಿಹಾಸಿಕ ಗುರುಗಂಗಾ ಹಳ್ಳ ನೋಡೋಕೆ ಹಳ್ಳದ ನೀರಿನಂತೆ ಕಾಣಿಸಿದ್ರೂ ಇದು ಈಗ ವಿಷಕಾರಿ ಕೆಮಿಕಲ್ ತ್ಯಾಜ್ಯದ ತಾಣವಾಗಿದೆ. ಮಳೆ ಬಂದಾಗ ರಾತ್ರೋರಾತ್ರಿ ಕಾರ್ಖಾನೆಗಳಿಂದ ಕೆಮಿಕಲ್ ತ್ಯಾಜ್ಯವನ್ನ ಹಳ್ಳಕ್ಕೆ ಬಿಡಲಾಗ್ತಿದ್ದು, ಪರಿಣಾಮ ಹಳ್ಳದ ನೀರು ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಕೆಮಿಕಲ್ ತ್ಯಾಜ್ಯದಿಂದ ಹಳ್ಳದ ನೀರು ವಿಷಪೂರಿತವಾಗಿದ್ದು ಜಲಚರಗಳ ಸಂತತಿಯೇ ನಾಶವಾಗಿದೆ. ಒಂದು ಕಾಲದಲ್ಲಿ ಇದೇ ಹಳ್ಳದ ನೀರಲ್ಲಿ ಈಜಾಡ್ತಾ ಇದ್ದ ಜನ ಈಗ ನೀರನ್ನ ಮುಟ್ಟಲು ಭಯಪಡ್ತಿದ್ದಾರೆ. ಜಾನುವಾರುಗಳು ಕೂಡ ನೀರು ಕುಡಿಯೋದಕ್ಕೆ ಬಾರದಷ್ಟು ಹಳ್ಳದ ನೀರು ಕಲುಷಿತಗೊಂಡಿದೆ. ಕೆಮಿಕಲ್ ತ್ಯಾಜ್ಯದ ದುರ್ವಾಸನೆಯಿಂದ ಹಳ್ಳದ ಅಕ್ಕಪಕ್ಕದ ಜಮೀನುಗಳಲ್ಲಿ ಕೆಲಸ ಮಾಡೋದಕ್ಕೂ ಸಾಧ್ಯವಾಗ್ತಿಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಮಚ್ಚಿ ಕೂತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ನೋಡ್ರಿ ನೀರಿದು, ಇದೇ ಕೆಮಿಕಲ್ ನೀರು. ಇದು ಮಾಣಿಕ್ ನಗರ ಹಳ್ಳಕ್ಕೆ ಬರ್ತದ. ಇದೇ ಹಳ್ಳದಿಂದ ಸೀದಾ ಹುಡುಗಿ ಹೋಗ್ತದ. ಹುಡುಗಿಲಿಂದ ಏನ್ ಮಾಡ್ತದ ಅಂದ್ರೆ ಇದು ಸೀದಾ ಕಾರಂಜಕ್ಕೆ ಹೋಗ್ತದ. ಕಾರಂಜದಿಂದ ಸೀದಾ ಏನಾಯ್ತದಪ್ಪ ಅಂದ್ರೆ ಇದು ನಮ್ಮ ಪೂರಾ ಬೀದರ್ ಜನತೆ ಕುಡಿತದ. ಇದರಲ್ಲಿಂದ ನಮ್ಮೂರಿಗೆ ನೀರಿಂದು ಕಂಡಪಟ್ಟಿ ಕಾಣ್ ಹೊಂಟದ. ಇದು ಏನ್ ಮಾಡಿದ್ರೆ ಏನಿಲ್ಲ, ದನ ಕರು ಮನುಷ್ಯರ್ ಎಲ್ಲ ಸಾಲತ್ತಾರ. ಏನ್ ಮೇಡಮ್ ಸರ್ ಹೇಳ್ರಿ, ನಮ್ ಕಾಲ್ ಪೂರಾ ಬೆಂಕಿ ಬಿದ್ದಿ ರಾತ್ರಿ ಇದ್ದೇ ಹೋಗ್ಯದ. ನಮ್ ಕೈ ಕಾಲಿಗಿದಾವತ್ತ, ನೀವು ಇದು ಕೆಮಿಕಲ್ ಬಂದ್ ಮಾಡ್ತೀರಿ ಮಾಡಲ್ಲ. ಆಯ್ತು, ಬಂದ್ ಮಾಡ್ತೀರ, ಒಂದ್ 2 ದಿನ ಬಂದ್ ಮಾಡ್ತಾರ, ಮತ್ತೆ ಹಂಗೆ ಚಾಲು ಇರ್ತದೆ ಸರ್. ನೋಡ್ರಿ ಇಲ್ಲಿ ಎಷ್ಟು ಇರ್ತದ, ವಾಸನೆ ಮಾಡ್ತದ ಕಂಡಪಟ್ಟಿ. ಇಲ್ಲಿ ಹೋದಾಗ ಬರೋ ತಕ್ಲೀಫ್ ಅದ ನಮಗೆ. ಬರಡಿ ನೀರು ಸಿಗಲ್ಲ. ಮನುಷ್ಯರ ಬಿಡ್ರಿ, ಮನುಷ್ಯ ಇಲ್ಲಿಂದ ತೊಗೊಂಡ್ಬರ್ತದೆ, ಎಲ್ಲಾರು ಬಿಡ್ತಾವ. ಇನ್ನು ಕಾರಂಜ ಡ್ಯಾಂ ಬೀದರ್ ಜಿಲ್ಲೆಯ ಪ್ರಮುಖ ಜಲಮೂಲ. ಕೆಮಿಕಲ್ ತ್ಯಾಜ್ಯದಿಂದ ಜಲಮೂಲವೇ ಕಲುಷಿತವಾಗುವ ಭೀತಿ ಎದುರಾಗಿದೆ. ಮಾಣಿಕ್ ನಗರ ಹಳ್ಳದ ಮೂಲಕ ಈ ವಿಷಕಾರಿ ತ್ಯಾಜ್ಯ ಕಾರಂಜ ಡ್ಯಾಂ ಸೇರ್ತಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಕೆಮಿಕಲ್ ಫ್ಯಾಕ್ಟರಿಗಳನ್ನು ಬಂದ್ ಮಾಡುವಂತೆ ಒತ್ತಾಯಿಸಿ ಬೀದರ್ ಕಲಬುರಗಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಹೊರಗೋಣ ಕೆಮಿಕಲ್ ಇದೆ, ಇದು ಇಂಡಸ್ಟ್ರಿಯಲ್ ಏರಿಯಾದಾಗಿಂದ ಬರ್ತಾವ. ಕಂಪನಿ ಮಾಲಕರು ಅವನಿಗೆ ಕರ್ಸ್ರಿ, ಇದು ಇದಕ್ಕೆ ಏನ್ ದುರ್ಸ್ ಮಾಡ್ತೀರಿ ಮಾಡ್ರಿ. ಕುಡಿತಾವ, ಮನುಷ್ಯರು ಬಿ ಕೊಂಡ್ರೆ ಇರಲ್ಲ. ಅವರು ಪರಣಿ ಅಂತ ಪೂರ ಸತ್ತೋಗ್ಯಾವ. ಹುಳ ಹೊತ್ತು ಎಲ್ಲ ಮೇಣ ಸತ್ತೋಗ್ಯಾವ. ಕಾಲು ನೀರು ಹುಡಿದ್ರ ಬೆಳಗಾಲತ್ತಾವ, ಕೈ ಕಾಲು ಹೊಡ್ಲತ್ತಾವ. ಈ ರಾತ್ರಿನೇ ಬಿಟ್ಟನ ಆಕ್ರಿ ಗಲೀಜ್ ನೀರು. ಇನ್ನ ಮೊನ್ನ ಕಮ್ಮಿದ್ದು ರಾತ್ರಿ ಹೆಚ್ಚಿಗೆ ಮಾಡ್ಯಾನ. ಈ ಮಧ್ಯೆ ಕೆಮಿಕಲ್ ತ್ಯಾಜ್ಯ ಹರಿಬಿಡುತ್ತಿದ್ದ 4 ಕಾರ್ಖಾನೆಗಳ ವಿರುದ್ಧ ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಂಡಿದೆ. ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿರೋ 6H ಇಂಡಸ್ಟ್ರೀಸ್, ಸತ್ಯದೀಪ್ ಕೆಜಿಎನ್ ಇಂಡಸ್ಟ್ರೀಸ್ ಹಾಗೂ ಹಿಮಾಲಯ ಸ್ಟೀಲ್ ಇಂಡಸ್ಟ್ರೀಸ್ ಕಾರ್ಯಾಚರಣೆಯನ್ನ ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸುವಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಆದೇಶ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನಿರ್ದೇಶನದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ಹೀಗಾಗಿ ನಿನ್ನೆನೇ ನಾನು ಜಿಲ್ಲಾಧಿಕಾರಿ ಅವರಿಗೆ ಒಂದು ಆದೇಶವನ್ನು ಕೊಟ್ಟು ಈ ವಿಷಯುಕ್ತ ತ್ಯಾಜ್ಯ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳಿಗೆ ತಕ್ಷಣವೇ ಮುಚ್ಚಬೇಕು ಅಂತೇಳಿ ಕೊಟ್ಟಿದ್ದೇನೆ. ಮುಚ್ಚುವ ಆದೇಶ ಈಗಾಗಲೇ ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ. ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಥವಾ ಯಾವ್ಯಾವ ಕಾರ್ಖಾನೆಗಳು ವಿಷಯುಕ್ತ ತ್ಯಾಜ್ಯ ಬಿಡ್ತಾ ಇದ್ದಾರೆ ಅಂಥವ್ರ ಮೇಲೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಸರ್ಕಾರ ತಗೊಳ್ಳುತ್ತದೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರ್ಖಾನೆಗಳನ್ನು ಸ್ಥಗಿತಗೊಳಿಸುವುದಷ್ಟೇ ಅಲ್ಲ, ಕೆಮಿಕಲ್ ತ್ಯಾಜ್ಯದಿಂದ ಉಂಟಾಗಿರುವ ಪರಿಸರ ಹಾನಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಶಾಶ್ವತ ಕ್ರಮ ಕೈಗೊಳ್ಳಬೇಕಾಗಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.